ಹಾಸ್ಪಿಟಲ್ ಎಲ್ಲ ಬಂದು ಗಲಾಟೆ ಮಾಡ್ಕೊಂಡು. ನಾನ್ ಬಾಯ್ ಮಾಡಿದಿರ್ಲಿ, ಏನಂತ ದೊಡ್ಡವಾಗ ಅವಳಿಗೆ ಏನಾದ್ರು ದುಡ್ಡು ಹಾಕಟ್ರು. ಸುಮ್ನಿರು. ನಾನ್ ಬೇಡ ಬೇಡ ಅಂತ ಹೇಳಿದ್ರು ಆಸ್ಪತ್ರೆ ಕರ್ಕೊಂಡ್ ಬಂದಿದ್ಯಲ್ಲ ಅವಳ. ಬಂದು ಒಕ್ಕರ್ಸ್ಕೊಂಡ್ಲು. ಏನಮ್ಮ ಡಾಕ್ಟರ್ ಏನು ಹೇಳಿದ್ರು? ನಾನು ಹೇಳಿರ್ಲಿಲ್ವ ಅಣ್ಣ ಉಷ್ಣ ಆಗಿದೆ ಅಂತ. ಡಾಕ್ಟ್ರು ಅದನ್ನೇ ಹೇಳಿದ್ರು, ರಾಗಿ ಗಂಜಿ ಮಜ್ಜಿಗೆ ಕುಡಿದ್ರೆ ಸರಿ ಹೋಗುತ್ತೆ ಅಂದರು. ನೀನು ಸುಮ್ಮನೆ ಇಲ್ಲಿವರೆಗೂ ಕರ್ಕೊಂಡು ಬಂದೆ. ಹೋಗಣವಾ? ನಡೀರಿ ಹೋಗೋಣ. ಏನ್ ತಿರುಗ್ಬರ ನೋಡ್ತೀರಾ? ತುಂಬಾ ಥ್ಯಾಂಕ್ಸ್. ನಿಮ್ ಫೋನ್ ಕೊಟ್ಟಿದ್ದಕ್ಕೆ ತುಂಬಾ ಉಪಕಾರ ಆಯ್ತು. ಇದೊಂಥರ ಚೆನ್ನಾಗಿದೆ. ಇದೇನಿದು? ನೀವ್ಯಾಕೆ ಕಣ್ ತುಂಬಿಕೊಂಡಿದ್ದೀರಾ? ನಿಮ್ ಕಣ್ಣಿಗೆ ಏನಾದ್ರು ಬಿತ್ತಾ? ಕಣ್ಣಿಗೇನು ಬಿದ್ದಿಲ್ಲ, ಮನ್ಸಿಗೆ ಬಿತ್ತು. ನೀವು ನಿಮ್ಮ ತಾಯಿ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ರಲ್ಲ, ಸ್ವಲ್ಪ ಫೀಲ್ ಆಯ್ತು ಅಷ್ಟೆ. ನನಗೆ ನಮ್ಮಮ್ಮ ಅಂದ್ರೆ ಪ್ರಾಣ. ಅವಳಿಗೂ ಅಷ್ಟೆ. ನಾನೇ ಪ್ರಪಂಚ. ಪ್ರಪಂಚನೇ ಮರ್ತು ಮಾತಾಡ್ಬಿಟ್ವಿ. ಕನ್ಸ ಪುಟ್ಟ, ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋದು ನನ್ನ ಕನಸಲ್ವಾ? ನೀನು ಇಷ್ಟಪಟ್ಟ ಹುಡುಗನ ಜೊತೆ ನಿನ್ನ ಮದುವೆ ಆಗಬೇಕು, ಅವನ ಜೊತೆ ನೀನು ಚೆನ್ನಾಗಿರ್ಬೇಕು. ಶೌರ್ಯ ಒಳ್ಳೆ ಹುಡುಗ, ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋನು. ಅವನ್ನ ನಿನ್ನ ಮದುವೆ ಆಗಿ ಆ ಮನೆಗೆ ನಿನ್ನ ಸೊಸೆಯಾಗಿ ಹೋಗಿ ಆ ಮನೆಯಲ್ಲಿ ಹೊಂದ್ಕೊಂಡು ಬಾಳೋದನ್ನು ನಾನು ನೋಡ್ಬೇಕಲ್ವಾ? ಇದೆಲ್ಲ ನನ್ನ ಕನಸು. ಅದೆಲ್ಲ ಇವಾಗ ನನ್ಸಾಯ್ತಲ್ಲ, ಆ ಸಂಭ್ರಮ, ಆ ಖುಷಿನ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ತಾಳಿ ಕಟ್ಟಿಯೂ ಕೂಡ ಹೆಣ್ಣನ್ನ ತನ್ನ ಹೆಂಡತಿ ಅಂತ ಒಪ್ಪಿಕೊಳ್ಳದೆ ಪರಾರಿಯಾಗಲು ಯತ್ನಿಸಿದ ಹುಡುಗನಿಗೆ ಊರಿನ ಜನರಿಂದ ಗೂಸ. ಮೋಸ ಮಾಡಲು ಯತ್ನಿಸಿದಂತಹ ಹುಡುಗನನ್ನ ಹಿಡಿದು ತಳಿಸಿದಂತಹ ಜನರು. ಏನ್ ನ್ಯೂಸ್ ಗುರು ಇದು? ಅದೇಂಗೆ ನೀನು ಆ ಹುಡುಗಿಗೆ ತಾಳಿ ಕಟ್ತೆ ಜೀವನವಾಗ ಅದು ಹೆಂಗ್ ಹೋಯ್ತು ನಾನು ನೋಡೇ ಬಿಡ್ತೀನಿ. ಇದು ನೀವು ಒಂದು ಹೆಣ್ಣಿನ ಮೇಲೆ ಮಾಡ್ತಾ ಇರೋ ದೌರ್ಜನ್ಯ. ಅರ್ಧ ಒತ್ತಾಯ ಕಟ್ಟಬಿತ್ತು, ಅರ್ಶಿನ ದಾರ ಕಟ್ಟಿದ್ರೆ ಅದು ಮದುವೆ ಆಗ್ಬಿಡತ್ತಾ? ಮನಸ್ಪೂರ್ವಕವಾಗಿ ಒಪ್ಪಿ ಆದ್ರೇನೆ ಅದು ಮದುವೆ. ಏನ್ ನಿಮ್ ಮಾತಿನ ಅರ್ಥ? ತಾಳಿಗೆ ಬೆಲೆನೇ ಇಲ್ವಾ? ಯಾರೋ 4 ಜನ ಫೋರ್ಸ್ ಮಾಡಿದ್ರು ಅಂತ ತಾಳಿ ಕಟ್ಬಿಡ್ತೀರಾ? ನೀವು ಹಾಕೋ ಆ 3 ಗಂಟೆಲಿ ಆ ಹೆಣ್ಣಿನ ಜೀವನ ಅಡಗಿರುತ್ತೆ. ಆ ಹೆಣ್ಣು ಸುಮಂಗಲಿ ಆಗ್ತಾಳೆ. ತಾಳಿ ಕಟ್ಟಿದ ತಕ್ಷಣ ಆ ಹುಡುಗಿ ನಿಮ್ಮ ಹೆಂಡತಿ ಆಗ್ತಾಳೆ. ಹೆಂಡತಿಯನ್ನ ಕಾಪಾಡೋದು ಗಂಡನ ಕರ್ತವ್ಯ. ಸ್ಟಾಪ್ ಇಟ್ ಐಸೆ.
ಆಗ್ಲಿ ನೋಡ್ತಾ ಇದ್ದೀನಿ ಮದ್ವೆ ತಾಳಿ ಅಂತ ಒಂದೇ ರಾಗ ಎಳಿತಾ ಇದೀರಲ್ಲ. ಅಷ್ಟಕ್ಕೂ ಯಾವ ಕಾಲದಲ್ಲಿ ಇದೀರಾ ನೀವು? ತಾಳಿ ಕಟ್ಟಿದ ತಕ್ಷಣ ಅದು ಮದ್ವೆ ಆಗ್ಬಿಡತ್ತಾ? ನಾವಿಬ್ರು ಗಂಡ ಹೆಂಡತಿ ಆಗ್ಬಿಡ್ತೀವಾ? ಮದ್ವೆ ಆಗಿ ಸಂಸಾರ ಮಾಡೋದಕ್ಕೆ ಒಳ್ಳೆ ಮನ್ಸು ಬೇಕು, ಆಗ್ಲೇ ಅದು ಮದ್ವೆ ಅಂತ ಅನ್ನಿಸ್ಕೊಳ್ಳೋದು. ಫಸ್ಟ್ ಆಫ್ ಆಲ್ ನನಗೆ ಈ ಮದ್ವೆ, ಕಮಿಟ್ಮೆಂಟ್, ರಿಲೇಶನ್ಶಿಪ್ ಅದ್ರಲ್ಲಿ ನಂಬಿಕೆನೇ ಇಲ್ಲ. ಯಾರೋ ಅವ್ರವ್ರ ಕಂಫರ್ಟ್ಗೋಸ್ಕರ ಈ ಸಂಪ್ರದಾಯ ಮಾಡ್ಕೊಂಡಿದ್ದಾರೆ ಅಷ್ಟೇ. ನನಗಿದ್ರಲ್ಲಿ ಸುತಾರಾಮ್ ಒಪ್ಪಿಗೆ ಇಲ್ಲ. ತಾಳಿ ಮೇಲೆ ಮದ್ವೆ ಮೇಲೆ ನಂಬಿಕೆ ಇಲ್ಲ ಅನ್ನೋರು ಆ ಹುಡುಗಿ ಕುತ್ತಿಗೆಗೆ ತಾಳಿ ಯಾಕೆ ಕಟ್ಟಬೇಕಿತ್ತು? ನನ್ನ ಬ್ಯಾಡ್ ಟೈಮ್. ಅವ್ರ ತಾಯಿ ಬಂದು ತಾಳಿ ಕಟ್ಟು ಅಂತ ಬೇಡ್ಕೊಂಡ್ರು ನನ್ನ ಹತ್ರ. ಮಾತಾಡ್ತಾ ನಮ್ಮ ತಾಯಿ ಬಗ್ಗೆನೂ ನೆನಪಿಸಿದ್ರು. ತಾಯಿ ಮಗಳಿಗೋಸ್ಕರ ನೋವು ತಿನ್ನೋದು ನೋಡೋದಿಕ್ಕಾಗ್ದೆ ತಾಳಿ ಕಟ್ಟೋದಕ್ಕೆ ನಾನು ಒಪ್ಕೊಂಡೆ. ತಾಳಿ ಏನೋ ಕಟ್ಟಿದ್ರಿ, ಆಮೇಲೆ ಆ ಹುಡುಗಿನ ಸಿಟಿ ಕರ್ಕೊಂಬಂದು PGಗೆ ಸೇರ್ಸಿದ್ರಿ. ನಿಮ್ಗೂ ಆ ಹುಡುಗಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ತರ ಕೈ ತೊಳ್ಕೊಂಡ್ಬಿಟ್ರಲ್ಲ. ಅಲ್ಲಿ ಆ ಹುಡುಗಿ ಸೇಫ್ ಆಗಿರ್ತಾಳ? ಅಲ್ಲಿ ಆ ಹುಡುಗಿಗೆ ಏನಾದ್ರೂ ಸಮಸ್ಯೆ ಆಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರ? ಒಂದು ವೇಳೆ ಆ ಹುಡುಗಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ತನ್ನ ಮಗಳಿಗೆ ಹೀಗಾಯ್ತಲ್ಲ ಅಂತ ನೋವಿಂದ ಆ ತಾಯಿ ಪ್ರಾಣನೇ ಬಿಡ್ತಿದ್ರು. ನಾನೇನು ಮಾಡಿಲ್ಲ. ಇದಕ್ಕೆಲ್ಲ ನೀವೇ ಕಾರಣ. ಏನು ಅರಿದೇ ಇರೋ ಆ ಮುಗ್ಧ ಹಳ್ಳಿ ಹುಡುಗಿಗೆ ತಾಳಿ ಕಟ್ಟಿದ್ರಿ. ತಾಳಿ ಕಟ್ಟದ್ಮೇಲೆ ಆ ಹುಡುಗಿ ನಿಮ್ಮ ಜವಾಬ್ದಾರಿ ಆಗ್ತಾಳೆ. ಆ ಜವಾಬ್ದಾರಿ ಕೂಡ ನಿಮ್ದೇ. ಸಂಬಂಧನೇ ಇಲ್ಲ ಅನ್ನೋ ತರ ಆ ಹುಡುಗಿನ ಎಲ್ಲೋ ಬಿಟ್ಟು ಬಂದ್ರಿ. ನಿಮ್ಮ ದುರಹಂಕಾರಕ್ಕೆ ನನಗೂ ಆ ಹುಡುಗಿಗೂ ಆ ಮದ್ವೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ದೂರ ಮಾಡಿದ್ರಿ. ಆ ಹುಡುಗಿ ಮೇಲೆ ಆಗ್ತಾ ಇರೋ ದೌರ್ಜನ್ಯಕ್ಕೆ ನೀವೇ ಕಾರಣ.